I am Rupa from Sadhana Academy. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಕ್ಯೂರಿಯಸ್ ಕೆಮಿಸ್ಟ್ರಿ ಕ್ವಶನ್ ಬ್ಯಾಂಕನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ನಮ್ಮ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್ಸ್. ಸೊ ಹೈಡ್ರೋಕಾರ್ಬನ್ಸ್ ಅಂದ ತಕ್ಷಣ ಒಂದು ಕಾನ್ಸೆಪ್ಟ್ ತಲೆಗೆ ಬರಬೇಕು, CHO, ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಅಂತ ಹೇಳಿ. ಸೊ ಈ CHO ಏನೆಲ್ಲ ಒಳಗೊಂಡಿದೆ, ಹೈಡ್ರೋಕಾರ್ಬನ್ಸಲ್ಲಿ ಏನೇನು ವಿಷಯ ಇದೆ, ಆ ಒಂದು ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಅರೈಸ್ ಆಗಿದೆ ಅನ್ನೋದನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಇನ್ಯಾಕೆ ತಡ, ನಮ್ಮ ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಸೈಕ್ಲಿಕ್ ಹೈಡ್ರೋಕಾರ್ಬನ್ ಅಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ಅಲ್ಲ, ಯಾವುದು ಹೌದು ಕೇಳ್ತಾ ಇದ್ರು ಇಷ್ಟು ದಿನ ಎಕ್ಸಾಮ್ಗಳಲ್ಲಿ, ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ. ಅಸೈಕ್ಲಿಕ್ ಹೈಡ್ರೋಕಾರ್ಬನ್ ಯಾವುದು ಹೌದು ಅಂತ ನಮಗೆ ಗೊತ್ತಿತ್ತು ಅಂದರೆ ಯಾವುದಲ್ಲ ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ಇಲ್ಲಿ ಆಲ್ಕೇನ್, ಈಥೇನ್, ಆಲ್ಕೈನ್, ಪ್ರೋಪೇನ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೋಪೇನ್. ಪ್ರೋಪೇನ್ ಅಂತಕ್ಕಂಥದ್ದು ಅಸೈಕ್ಲಿಕ್ ಹೈಡ್ರೋಕಾರ್ಬನ್ ಅಲ್ಲ. ಹಾಗಿದ್ರೆ ಉಳಿದಿರ್ತಕ್ಕಂತಹ ಆಲ್ಕೇನ್, ಆಲ್ಕೀನ್, ಆಲ್ಕೈನ್. ಸೊ ಈಥೇನ್, ಮೀಥೇನ್ ಅವೆಲ್ಲ ಆಲ್ಕೇನ್ನ ಸದಸ್ಯರುಗಳು, ಆಲ್ಕೇನ್ ಕುಟುಂಬದ ಸದಸ್ಯರುಗಳು ಅಂತ ಕರಿತೀವಿ. ಸೊ ಅದು ಕೂಡ ಅಸೈಕ್ಲಿಕ್ ಹೈಡ್ರೋಕಾರ್ಬನ್ನ ಗುಂಪಿನಲ್ಲೇ ಕೂಡ ಕಂಡುಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಮೀಥೇನ್ CH4, ಬ್ಯೂಟೇನ್ C4H10, ನೆಕ್ಸ್ಟ್ ಈಥೇನ್ C2H5, H6. ಸೊ ನೆಕ್ಸ್ಟ್ ಪ್ರೋಪೇನ್ C3H8 ಅಂತ ಹೇಳಿ ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಆಲ್ಕೇನ್ ಕುಟುಂಬದ ಸದಸ್ಯರು ಅಂತ ಹೇಳಿ ನಾವು ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಕೆಳಗಿನ ಹೈಡ್ರೋಕಾರ್ಬನ್ಗಳಲ್ಲಿ ಯಾವುದು ರಾಸಾಯನಿಕವಾಗಿ ಜಡವಾಗಿದೆ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ರಾಸಾಯನಿಕವಾಗಿ ಜಡತ್ವವನ್ನು ಹೊಂದಿರತಕ್ಕಂತಹ ಒಂದು ಹೈಡ್ರೋಕಾರ್ಬನ್ನು ಯಾವುದು ಅನ್ನೋದನ್ನು ಕಂಡುಹಿಡಿಬೇಕು. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್. ಸೊ ಈ ಹೈಡ್ರೋಕಾರ್ಬನ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ಕೇನ್ನಲ್ಲಿ ಕಂಡುಬರ್ತಕ್ಕಂತಹ ಒಂದು ಹೈಡ್ರೋಕಾರ್ಬನ್ಗಳು. ಅದರಲ್ಲಿ ಯಾವುದು ಜಡವಾಗಿರುತ್ತೆ ಅಂದರೆ ಮೀಥೇನ್. ಸೊ ಈ ಮೀಥೇನ್ CH4 ಏನಿದೆ, C ಇಂಡಿಕೇಟ್ ಫಾರ್ ಕಾರ್ಬನ್, H ಇಂಡಿಕೇಟ್ಸ್ ಫಾರ್ ಹೈಡ್ರೋಜನ್. ವಿ ನೋ ದಟ್ ಕಾನ್ಸೆಪ್ಟ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆಲ್ಕೇನ್ನ ಕುಟುಂಬದ ಮೊದಲ ಸರಳ ಸದಸ್ಯ ಅಂತ ಹೇಳಿದ್ರೆ ಮೀಥೇನ್ ಅಂತ ಹೇಳಿ ಕರಿತೀವಿ. ಇದು ಬಣ್ಣವಿಲ್ಲದ ಮತ್ತು ವಾಸನೆ ಇಲ್ಲದ ಒಂದು ಅನಿಲ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಮೀಥೇನು ವಿಶಿಷ್ಟವಾದ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಸೊ ಇದು ರಾಸಾಯನಿಕವಾಗಿ ಜಡತ್ವವನ್ನು ಹೊಂದಿರತಕ್ಕಂತಹ ಒಂದು ಅನಿಲ ಅಂತ ಹೇಳಿ ಕರಿತೀವಿ. ಸೊ ಇದು ಆಲ್ಕೇನ್ ಕುಟುಂಬದ ಮೊದಲ ಸದಸ್ಯ ಯಾವುದು, ಮೀಥೇನ್. ಸೊ ಆಲ್ಕೇನ್ ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ, ನಾವಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ ಚಿತ್ರದಲ್ಲಿ CH4 ಅಂತ ಹೇಳಿ. ಸೊ ಅಲ್ಲೇನಾಗುತ್ತೆ, ಆಲ್ಕೇನ್ನಲ್ಲಿ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಗಳು ಅಸೈಕ್ಲಿಕ್ ಹೈಡ್ರೋಕಾರ್ಬನ್ ಗುಂಪಲ್ಲಿ ಕಂಡುಬರುತ್ತೆ. ಮತ್ತು ಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು ಬೇರೆ ಬರುತ್ತೆ, ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳಲ್ಲಿ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಗಳು ಕಂಡುಬರುತ್ತೆ. ಆ ಆಲ್ಕೇನ್ನಲ್ಲಿ ಕಂಡುಬರುವ ಮೊದಲ ಸದಸ್ಯ ಯಾರು ಅಂದರೆ ಮೀಥೇನ್, CH4. ನೆಕ್ಸ್ಟ್ ಒನ್, ರಾಸಾಯನಿಕ ರಾಣಿ ಎಂದು ಯಾವ ಹೈಡ್ರೋಕಾರ್ಬನ್ಗೆ ಕರೆಯುತ್ತಾರೆ? ರಾಸಾಯನಿಕಗಳ ರಾಜ ಅಂತ ಕೇಳಿದ್ವಿ ನಾವು ಕೆಮಿಸ್ಟ್ರಿನಲ್ಲಿ. ರಾಸಾಯನಿಕ ರಾಣಿ ಅಂತ ಹೇಳಿ ಯಾವ ಹೈಡ್ರೋಕಾರ್ಬನ್ಗೆ ಕರೀತಾರೆ? ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಪ್ರೋಪೇನ್, ಬ್ಯೂಟೇನ್, ಬೆಂಜೀನ್, ಟಾಲಿನ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಜೀನ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು ಬೆಂಜೀನ್ ಸ್ಟ್ರಕ್ಚರ್. ಸೊ ಬೆಂಜೀನ್ ಇದು ಒಂದು ಆರೋಮೆಟಿಕ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರಿತೀವಿ. ಸೊ ಈ ಬೆಂಜೀನ್ ಏನಾಗುತ್ತೆ ಅಂತ ಹೇಳಿದ್ರೆ ವಾಸನೆಯುಕ್ತ. ಆರೋಮೆಟಿಕ್ ಅಂತ ಹೇಳಿದ್ರೆ ಆರೋಮಾ, ಬ್ಯೂಟಿಫುಲ್ ಸ್ಮೆಲ್ ಅಂತ ಹೇಳಿ ಕರಿತೀವಿ. ಒಂದು ಸ್ಮೆಲ್ಲನ್ನು ಹೊಂದಿರತಕ್ಕಂತಹ, ವಾಸನೆಯನ್ನು ಹೊಂದಿರತಕ್ಕಂತಹ ಹೈಡ್ರೋಕಾರ್ಬನ್ನ ಕುಟುಂಬದ ಸದಸ್ಯ ಅಂತ ಹೇಳಿ ಇದನ್ನು ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, TNTಯ ವಿಸ್ತೃತ ರೂಪ ಅಂದರೆ ವಾಟ್ ಈಸ್ ಮೆಂಟ್ ಫಾರ್ TNT? T ಇಂಡಿಕೇಟ್ಸ್ ವಾಟ್, N ಇಂಡಿಕೇಟ್ಸ್ ವಾಟ್, T ಇಂಡಿಕೇಟ್ಸ್ ವಾಟ್ ಅಂತ ಹೇಳಿ. ಟ್ರೈನೈಟ್ರೋ ಟಾಲಿನ್, ಟ್ರೈನೈಟ್ರೋ ಈಥಿಮಿ, ಟ್ರೈನೈಟ್ರೇಟ್ ಥೈಮಿನ್, ನೆಕ್ಸ್ಟು ಟ್ರೈನೈಟ್ರಮೈನ್, ಟ್ರೈನೈಟ್ರೇಟ್ ಅಂತ ಹೇಳಿದೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಟ್ರೈನೈಟ್ರೋ ಟಾಲಿನ್. ಟ್ರೈ ಇಂಡಿಕೇಟ್ಸ್ T, ಅಂದರೆ T ಅನ್ನೋದು ಟ್ರೈ ಅಂತ ಹೇಳಿ, N ಅಂದರೆ ನೈಟ್ರೋ ಅಂತ, ಮತ್ತು T ಅಂದರೆ ಟಾಲಿನ್ ಅಂತ ಹೇಳಿ ಕರಿತೀವಿ. ಟ್ರೈನೈಟ್ರೋ ಟಾಲಿನ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇದು ಒಂದು ಎಕ್ಸ್ಪ್ಲೋಸಿವ್, ಅಂದರೆ ಇದು ಒಂದು ಸ್ಫೋಟಕ ಅಂತ ಹೇಳಿ ಕರಿತೀವಿ TNT. ಆರ್ ಡಿ ಎಕ್ಸ್ ಅವೆಲ್ಲ ನಾವೇನು ನೋಡ್ತೀವಿ, ಸೊ ಅದೇ ರೀತಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಸ್ಫೋಟಕ, ಎಕ್ಸ್ಪ್ಲೋಸಿವ್ ಅಂತ ಹೇಳಿ ಕರಿತೀವಿ ಟಾಲಿನ್. ನೆಕ್ಸ್ಟು
C4H10 ಎಂಬುದು ಅಂದರೆ C4H10 ಹೈಡ್ರೋಕಾರ್ಬನ್ ಕುಟುಂಬದ ಸದಸ್ಯರಲ್ಲಿ ಬರ್ತಕ್ಕಂತಹ ಒಂದು ರಚನಾ ಸೂತ್ರ, ಅಣುಸೂತ್ರ ಅಂತ ಹೇಳಿ ಕರಿತೀವಿ. ಈ ಅಣುಸೂತ್ರವನ್ನು ಯಾವುದು ಹೊಂದಿರುತ್ತೆ? C4H10 ಬೆನ್ಝೀನ್, ಟಾಲಿನ್, ಹೆಕ್ಸೀನ್, ಬ್ಯೂಟೇನ್. ಸೊ ಬ್ಯೂಟೇನ್ನ ಅಣುಸೂತ್ರ ಏನಾಗಿರುತ್ತೆ? C4H10. ಸೊ ಐಸೋಮರಿಸಮ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಐಸೋಮರಿಸಮ್ ಅಂತ ಹೇಳಿದ್ರೆ ಒಂದೇ ರೀತಿಯ ಅಣುಸೂತ್ರವನ್ನು ಹೊಂದಿದ್ದು ಬೇರೆ ಬೇರೆ ರೀತಿಯ ರಚನಾ ಸೂತ್ರವನ್ನು ಹೊಂದಿದ್ರೆ, ಇವಾಗ C4H10 ಬ್ಯೂಟೇನ್ ಅಂತ ಇದೆ, C4H10 ಅಂತ ಡೈರೆಕ್ಟಾಗಿ ಬರಿಬೋದು. ಇಲ್ಲ ಅಂತ ಹೇಳಿದ್ರೆ ಸೈಕ್ಲಿಕ್ ಆಕಾರದಲ್ಲಿ ಬೇರೆ ರೀತಿಯಲ್ಲಿ C4H10 ಅನ್ನು ನಾವು ಗುರುತಿಸ್ಬೋದು. ಅದಕ್ಕೋಸ್ಕರ ಏನಂತ ಕರಿತೀವಿ? ಬ್ಯೂಟೇನ್, C4H10 ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ C4 ಕಾರ್ಬನ್ನ 4 ಆಟಮ್ಸ್ಗಳು, H10 ಸೊ ಹೈಡ್ರೋಜನ್ನ 10 ಕಣಗಳು ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅಂಟ್ಕೊಂಡಿದೆ. ಸೊ ಅಲ್ಲಿ C4H10 ಅಂತಕ್ಕಂಥದ್ದು ಬ್ಯೂಟೇನ್ ಅಂದರೆ ಹೈಡ್ರೋಕಾರ್ಬನಲ್ಲಿ ಬರ್ತಕ್ಕಂತಹ ಬ್ಯೂಟೇನ್ನ ಅಣುಸೂತ್ರ C4H10. ಸೊ ಅಣುಸೂತ್ರ ಒಂದೇ ಇರುತ್ತೆ, ರಚನಾ ಸೂತ್ರ ಬೇರೆ ಬೇರೆ ಆಗಿರುತ್ತೆ. ದಟ್ ಕಾನ್ಸೆಪ್ಟಿಗೆ ನಾವೇನಂತ ಕರಿತೀವಿ? ಐಸೋಮರಿಸಮ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ CNG ಎಂಬುದು. CNG, ಸಿ ಏನು ಇಂಡಿಕೇಟ್ ಮಾಡುತ್ತೆ, ಎನ್ ಏನು ಇಂಡಿಕೇಟ್ ಮಾಡುತ್ತೆ, ಜಿ ಏನು ಇಂಡಿಕೇಟ್ ಮಾಡುತ್ತೆ? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಕಂಪೇರ್ಡ್ ನೈಟ್ರೇಟ್ ಗ್ಯಾಸ್, ಕಾಂಪ್ರೆಸ್ಡ್ ನೈಟ್ರಿಕ್ ಗ್ಯಾಸ್, ಕಾಂಪ್ಲಿಮೆಂಟರಿ ನ್ಯಾಚುರಲ್ ಗ್ಯಾಸ್. ಸೊ CNG. ಸೊ ಇದು ಏನಂತ ಹೇಳಿದರೆ CNG ಅನ್ನೋದು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಸ್ವಾಭಾವಿಕವಾಗಿ ಒತ್ತಲ್ಪಟ್ಟ ಅನಿಲ. ಒಂದ್ಸಲ FDAನಲ್ಲಿ ಕೇಳಿದ್ರು ಕೂಡ ಎಲ್ಲರೂ ಕೂಡ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ಕೂಡ ಆ ಕ್ವಶನ್ಗೆ. ಸ್ವಾಭಾವಿಕವಾಗಿ ಒತ್ತಲ್ಪಟ್ಟ ಅನಿಲ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಕರೆಕ್ಟಾಗಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತಾನೆ ಕೇಳಿದರು. ಸೊ CNG ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಹ್ಯಾಪಿ ಫ್ಯೂಯಲ್ ಅಂತ ಹೇಳಿ ಕೂಡ ಕರೀತಾರೆ, ಸಂತೋಷದಾಯಕ ಇಂಧನ ಅಂತ ಹೇಳಿ ಕೂಡ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ಗೆ ಕರೀತಾರೆ. ಸೊ ದ ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವುದು ಬಹುಕ್ರಿಯಾ ಸಂಯುಕ್ತ ಅಲ್ಲ? ಅಂದರೆ ಬಹುಕ್ರಿಯಾ, ಒಂದಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಗುಂಪುಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥವಕ್ಕೆ ಏನಂತ ಕರೀತಾರೆ? ಬಹುಕ್ರಿಯಾ ಸಂಯುಕ್ತಗಳು ಅಂತ ಹೇಳಿ ಕರಿತೀವಿ. ಒಂದಕ್ಕಿಂತ ಹೆಚ್ಚಿನ ಒಂದು ಗುಂಪಿನಲ್ಲಿ ಭಾಗವಹಿಸದೇ ಇರತಕ್ಕಂಥವಕ್ಕೆ ಬಹುಕ್ರಿಯಾ ಗುಂಪಿನವು ಅಲ್ಲ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಬಹುಕ್ರಿಯಾ ಸಂಯುಕ್ತ ಅಲ್ಲ ಯಾವುದು ಅನ್ನೋದನ್ನ ಕಂಡುಹಿಡಿಬೇಕು, ಯಾವುದಲ್ಲ ಅನ್ನೋದನ್ನ ಕಂಡುಹಿಡಿಬೇಕು. ಟ್ರೈಹೈಡ್ರಿಕ್ ಆಲ್ಕೋಹಾಲ್, ಸ್ಯಾಲಿಸಿಲಿಕ್ ಆಮ್ಲ, ಅಮೈನೋ ಆಮ್ಲ, ಮೆಥೆನಾಲ್ ಅಂತ ಹೇಳಿ ಕರಿತೀವಿ. ಸೊ ಯಾವುದು ಬಹುಕ್ರಿಯಾ ಸಂಯುಕ್ತ ಅಲ್ಲ ಅಂತ ಹೇಳಿದ್ರೆ ಮೆಥೆನಾಲ್. ಈ ಮೆಥೆನಾಲ್ ಅಂತಕ್ಕಂಥದ್ದು ಬಹುಕ್ರಿಯಾ ಸಂಯುಕ್ತ ಆಗಿರೋದಿಲ್ಲ. ಅಂದರೆ ಒಂದಕ್ಕಿಂತ ಹೆಚ್ಚಿನ ಕ್ರಿಯಾಕಾರಿ ಗುಂಪುಗಳಲ್ಲಿ ಅದು ಭಾಗವಹಿಸೋದಿಲ್ಲ ಅಥವಾ ರಾಸಾಯನಿಕವಾಗಿ ವರ್ತಿಸೋದಿಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ? ಮೆಥೆನಾಲ್ ಅಂತಕ್ಕಂಥದ್ದು ಬಹುಕ್ರಿಯಾ ಗುಂಪಿಗೆ ಸೇರಿರೋದಿಲ್ಲ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಪಿಕ್ರಿಕ್ ಆಮ್ಲದ ತಯಾರಿಕೆಯಲ್ಲಿ ಇದನ್ನು ಬಳಸುತ್ತಾರೆ. ಫಿನಾಲ್, ಫಾರ್ಮಾಲ್ಡಿಹೈಡ್, ಬೆಂಜಾಲ್ಡಿಹೈಡ್, ಕಾರ್ಬಾಕ್ಸಿಲ್ ಅಂತ ಹೇಳಿ ಕರಿತೀವಿ. ಸೊ ಪಿಕ್ರಿಕ್ ಆಮ್ಲದ ತಯಾರಿಕೆಯಲ್ಲಿ ಫೀನಾಲನ್ನು ಬಳಸ್ತಾರೆ. ಫೀನಾಲ್ ಅಂತ ಹೇಳಿದ್ರೆ ಒಂದು ಬೆಂಜಿನ್ ರಿಂಗ್ ಇರುತ್ತೆ, ನೋಡ್ತಾ ಇದ್ದೀವಿ ನಾವು, ಡಬಲ್ ರಿಂಗ್ ಮತ್ತು ಸಿಂಗಲ್ ಬಾಂಡ್ ಸ್ಟ್ರಕ್ಚರ್ ಇರೋದು ನೋಡ್ತಾ ಇದ್ದೀವಿ. ಸೊ ಆ ಬೆಂಜಿನ್ ರಿಂಗಿಗೆ OH ಗುಂಪು ಅಟ್ಯಾಚ್ ಆಗಿರುತ್ತೆ. ಇಲ್ಲೂ ಕೂಡ ಬೆಂಜಿನ್ ರಿಂಗಿಗೆ OH ಗುಂಪು ಏನಾಗಿದೆ? ಅಂಟ್ಕೊಂಡ್ಬಿಟ್ಟಿದೆ. ಆ OH ಗುಂಪು ಅಂಟ್ಕೊಂಡಿದೆ ಅಂತ ಹೇಳಿದ್ರೆ ಆ ಒಂದು ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ? ಫೀನಾಲ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವುದು ಕಾರ್ಬಾಕ್ಸಿಲಿಕ್ ಆಮ್ಲ ಅಲ್ಲ? ಕಾರ್ಬಾಕ್ಸಿಲಿಕ್ ಆಮ್ಲ ಯಾವುದು ಅಂತ ಗೊತ್ತಿದ್ರೆ ಕಾರ್ಬಾಕ್ಸಿಲಿಕ್ ಆಮ್ಲ ಯಾವುದಲ್ಲ ಅನ್ನೋದು 4 ಆಪ್ಷನಲ್ಲಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಫಾರ್ಮಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಬ್ಯೂಟೆರಿಕ್ ಆಮ್ಲ, ಸಾಲಿಸಿಲಿಕ್ ಆಮ್ಲ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಲಿಸಿಲಿಕ್ ಆಮ್ಲ. ಉಳಿದಿರ್ತಕ್ಕಂತಹ ಫಾರ್ಮಿಕ್ ಆ್ಯಸಿಡ್ಡು, ಅಸಿಟಿಕ್ ಆ್ಯಸಿಡ್ಡು, ಬ್ಯೂಟೆರಿಕ್ ಆ್ಯಸಿಡ್ಡು ಅವೆಲ್ಲವೂ ಕೂಡ ಏನಾಗಿರುತ್ತೆ? ಕಾರ್ಬಾಕ್ಸಿಲಿಕ್ ಆಮ್ಲ ಆಗಿರುತ್ತೆ. ಫಾರ್ಮಿಕ್ ಆ್ಯಸಿಡ್ ಗೊತ್ತು ನಿಮಗೆ. ಫಾರ್ಮಿಕ್ ಆಮ್ಲ ಜೇನುನೊಣ ಅಥವಾ ಇರುವೆ, ಗೊದ್ದಗಳು ಕಚ್ಚಿದಾಗ ನಮಗೆ ಉರಿಯ ರೀತಿಯ ಅನುಭವ ಆಗುತ್ತೆ. ಸೊ ಅವು ಏನು ಮಾಡ್ತವೆ ಅಂತ ಹೇಳಿದ್ರೆ, ನಮಗೆ ಕಚ್ಚಿದಾಗ ಜೇನುನೊಣ ಅವೆಲ್ಲ ಫಾರ್ಮಿಕ್ ಆ್ಯಸಿಡನ್ನು ರಿಲೀಸ್ ಮಾಡುತ್ತೆ. ಸೊ ಆ ಭಾಗ ಏನಾಗುತ್ತೆ? ಕೆಂಪಾಗಿ ಊದ್ಕೊಂಡ್ಬಿಟ್ಟಿರುತ್ತೆ ನಮಗೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ ಆ ಒಂದು ಜೇನುನೊಣ ಕೀಟಗಳು ಬಿಡುಗಡೆ ಮಾಡ್ತಕ್ಕಂತಹ ಫಾರ್ಮಿಕ್ ಆಮ್ಲ. ನೆಕ್ಸ್ಟು ಅಸಿಟಿಕ್ ಆಮ್ಲ, ಹುಳಿ ಅಂಶವನ್ನು ಹೊಂದಿರತಕ್ಕಂತಹ ಸಿಟ್ರಸ್ ಆ್ಯಸಿಡ್ ಗುಂಪು ಅಂತ ಹೇಳಿ ಕರಿತೀವಿ, ಗ್ರೂಪ್ ಅಂತೇಳಿ ಕರಿತೀವಿ. ಸೊ ಹುಳಿ ಅಂಶವನ್ನು ಹೊಂದಿರತಕ್ಕಂಥ ಹಣ್ಣಿನಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ. ಮತ್ತು ಬ್ಯೂಟೆರಿಕ್ ಆಮ್ಲ, ಈ ಫಾರ್ಮಿಕ್, ಅಸಿಟಿಕ್, ಬ್ಯೂಟೆರಿಕ್ ಆಮ್ಲ
ಕಾರ್ಬಾಕ್ಸಿಲಿಕ್ ಆಮ್ಲಗಳು ಆಗಿರುತ್ತೆ. ಸಾಲಿಸಿಲಿಕ್ ಆಮ್ಲ ಅಂತಕ್ಕಂಥದ್ದು ಕಾರ್ಬಾಕ್ಸಿಲಿಕ್ ಆಮ್ಲ ಅಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಸಾಲಿಸಿಲಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್ IUPACಯ ವಿಸ್ತೃತ ರೂಪ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ, ಇಂಟರ್ನ್ಯಾಷನಲ್ ಯೂಸ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈ ಕೆಮಿಸ್ಟ್ರಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ, ಇಂಟರ್ನೆಟ್ ಯೂಸ್ ಆಫ್ ಪ್ಯೂರ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಹೇಳಿ ಕರಿತೀವಿ. ಆಪ್ಷನ್ ಸಿ ಕೂಡ ಸೇಮ್ ಆಗಿದೆ, ಬಟ್ ಈ ರೀತಿ ಆಗೋದು ತುಂಬ ರೇರು. ಈ ಥರ ಇತ್ತು ಅಂತ ಹೇಳಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಸಾರಿ, ಕರೆಕ್ಟಾಗಿದೆ. ಅಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಇದೆ ಆಪ್ಷನ್ ಸಿ. ಬಟ್ ಆಪ್ಷನ್ ಎ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಸರಿಯಾದ ಉತ್ತರ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ IUPAC ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವುದು ಏಕಶರ್ಕರ ಅಲ್ಲ? ಸೊ ಮೋನೋಸೆಕರೈಡ್, ಡೈಸೆಕರೈಡ್ ಮತ್ತು ಟ್ರೈಸೆಕರೈಡ್, ಪಾಲಿಸೆಕರೈಡ್ ಅಂತ ಹೇಳಿ ಕರಿತೀವಿ. ಮೋನೋಸೆಕರೈಡಲ್ಲಿ ಗ್ಲೂಕೋಸ್, ಫ್ರುಕ್ಟೋಸ್, ಗೆಲೆಕ್ಟೋಸ್, ರೈಬೋಸ್ ಬರುತ್ತೆ. ನೆಕ್ಸ್ಟು ದ್ವಿಶರ್ಕರ, ಡೈಸೆಕರೈಡಲ್ಲಿ ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಬರುತ್ತೆ. ಪಾಲಿಶರ್ಕರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗ್ಲೈಕೋಜನ್ ಅಂದರೆ ಪಿಷ್ಟ, ಸೆಲ್ಯುಲೋಸ್ ಅವೆಲ್ಲವೂ ಕೂಡ ಕಂಡುಬರುತ್ತೆ. ಸೊ ಏಕಶರ್ಕರ ಯಾವುದಲ್ಲ ಅಂತ ಗೊತ್ತಿರಬೇಕು ಅಂದರೆ ಏಕಶರ್ಕರಗಳು ಯಾವುದು ಅಂತ ಗೊತ್ತಿರಬೇಕು ನಮಗೆ. ಗ್ಲೂಕೋಸ್, ಗೆಲೆಕ್ಟೋಸ್, ಫ್ರುಕ್ಟೋಸ್, ರೈಬೋಸ್. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಗ್ಲೂಕೋಸ್ ಇದೆ, ಫ್ರುಕ್ಟೋಸ್ ಇದೆ, ಗೆಲೆಕ್ಟೋಸ್ ಇದೆ, ಬಟ್ ಸುಕ್ರೋಸ್ ಸೇರ್ಕೊಂಡ್ಬಿಟ್ಟಿದೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಗಿದ್ರೆ ಗೆಸ್ ಮಾಡಿರ್ತೀರಾ, ಆಪ್ಷನ್ ಡಿ, ಸುಕ್ರೋಸ್ ಅಂತ ಹೇಳಿ ಕರಿತೀವಿ. ಸುಕ್ರೋಸು ಏಕಶರ್ಕರ ಅಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಸುಕ್ರೋಸ್ ಅಂತಕ್ಕಂಥದ್ದು SML, ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ SML ದ್ವಿಶರ್ಕರ, ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಅಂತ ಹೇಳಿ ಕರಿತೀವಿ. ಇವು ದ್ವಿಶರ್ಕರಗಳಾಗಿರುತ್ತೆ. ಬಟ್ ಗ್ಲೂಕೋಸ್, ಫ್ರುಕ್ಟೋಸ್, ಗೆಲೆಕ್ಟೋಸ್, ರೈಬೋಸ್ ಇದು ಏಕಶರ್ಕರ, ಮೋನೋಸೆಕರೈಡ್ ಆಗಿರುತ್ತೆ. ಡೈಸೆಕರೈಡಲ್ಲಿ ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸು ಕಂಡುಬರುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ C6H12O6 ಗ್ಲೂಕೋಸ್ ಅಂತ ಹೇಳಿ ಕರಿತೀವಿ. ಇದಲ್ಲದೆ ಆಲ್ಕೇನ್, ಆಲ್ಕೈನ್ ಅಂತ ಹೇಳಿ ಕರೆದೆ ನಾನು. ಅಲ್ಲಿ ಆಲ್ಕೇನು ಏಕಬಂಧವನ್ನು ಹೊಂದಿರುತ್ತೆ, ಆಲ್ಕೀನು ದ್ವಿಬಂಧವನ್ನು ಹೊಂದಿರುತ್ತೆ, ಆಲ್ಕೈನು ತ್ರಿಬಂಧವನ್ನು ಹೊಂದಿರುತ್ತೆ. ಅಂದರೆ ಆಲ್ಕೇನ್ನ ಗುಂಪಿನ ಸರಳ ಸದಸ್ಯ ಮೊದಲನೇದಾಗಿ ಕಂಡುಬರೋದು ಮೀಥೇನ್. ಸೊ ಅಲ್ಲೇನಾಗುತ್ತೆ, ಏಕಬಂಧವನ್ನು ಹೊಂದಿರುತ್ತೆ. ಆಲ್ಕೈನ್ಗಳಲ್ಲಿ ದ್ವಿಬಂಧ ಅಥವಾ ತ್ರಿಬಂಧವನ್ನು ನಾವು ಹೊಂದಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೈಡ್ರೋಕಾರ್ಬನ್ಸ್.